ಓಂ ಶಾಂತಿ. ಇವತ್ತಿನ ಮುರಳಿಯಲ್ಲಿ ಬಾಬಾರವರು ಅಹಂಕಾರ ಇರೋರಿಂದ ಹಣವನ್ನ ಪಡೆಯಲ್ಲ ಅಂತ ಹೇಳಿದ್ದಾರೆ. ಕೇವಲ ಹಣದ ವಿಚಾರದಲ್ಲಿ ಮಾತ್ರ ಅಹಂಕಾರನ? ಇನ್ನು ಎಷ್ಟೊಂದಿರುತ್ತಲ್ವಾ. ಸೂಕ್ಷ್ಮ ಅಹಂಕಾರದಲ್ಲಿ ನಮ್ಗೆ ಜ್ಞಾನ ಚೆನ್ನಾಗಿದೆ ಅಥವಾ ಲೌಕಿಕದವ್ರು ನೋಡಿದ್ರೆ ಅವರು ಅಜ್ಞಾನಿಗಳು ಅಂತ ಹೇಳೋದು, ಅವ್ರಿಗೆ ಜ್ಞಾನ ಗೊತ್ತಿಲ್ಲ ಅಂತ ಹೇಳೋದು, ಅಥವಾ ನಾನ್ ಅಮೃತ ವೇಳೆ ಮಾಡಕ್ ಆಗ್ತಾ ಇದೆ, ನನ್ ಜೊತೆಗಿರೋ ಅಂತವ್ರಿಗೆ ಅಮೃತ ವೇಳೆ ಯೋಗ ನಡೀತಿಲ್ಲ ಅನ್ನೋದಕ್ಕೆ ಅಹಂಕಾರ ಪಡೋದು. ನನ್ಗೆ ಹೆಂಗೋ ಬಾಬಾ ಯೋಗ ಮಾಡಿಸ್ಬಿಡ್ತಾರಪ್ಪ ಅಂದ್ಕೊಳ್ಳೋದು. ಇವೆಲ್ಲವೂ ಸೂಕ್ಷ್ಮ ಅಹಂಕಾರಗಳೇ. ಇವೆಲ್ಲವನ್ನ ಹೊರಗೆ ಬಂದು ಎಲ್ಲಾರ್ದು ಅವ್ರವ್ರ ಪಾತ್ರ ಇದೆ ಅಂತ ಹೇಳ್ಬಿಟ್ಟು ನಾವ್ ಯಾಕೆ ಈ ಅಹಂಕಾರವನ್ನ ಸಂಪೂರ್ಣವಾಗಿ ನಾಶ ಮಾಡಬಾರ್ದು ಅಂತ ಹೇಳಿ. ನಾವು ರಾಮನಾಗ್ತೀವೋ ಲಕ್ಷ್ಮಣನಾಗ್ತೀವೋ ಯೋಚನೆ ಮಾಡ್ಬೇಕು. ರಾಮಾಯಣದ ಒಂದು ಸನ್ನಿವೇಶವನ್ನ ನೆನಪಿಸ್ಕೊಂಡ್ರೆ, ರಾಮ ಎಲ್ಲೂ ಸೋತ ಅಂತ ತೋರಿಸ್ಲಿಲ್ಲ. ಆದ್ರೆ ಲಕ್ಷ್ಮಣ ಅಹಂಕಾರದಿಂದ ಇಂದ್ರಜಿತ್ ಅಥವಾ ಮೇಘನಾಥ ಏನಿರ್ತಾನೆ, ರಾವಣನ ಮಗ, ಅವನನ್ನ ಅಹಂಕಾರದಿಂದ ನಾನ್ ಎಲ್ಲಾರ್ನೂ ಹೊಡ್ದಾಕ್ ಬಲ್ಲೆ ಅಂತ ಹೇಳಿ ಹೋಗ್ತಾನೆ. ಆದ್ರೆ ಇಂದ್ರಜಿತ್ ಬೀಸಿದ ಬಾಣದಿಂದ ಮೂರ್ಛಿತನಾಗ್ತಾನೆ ಲಕ್ಷ್ಮಣ. ಅಲ್ಲಿ ಸೋತಿದ್ದು ಲಕ್ಷ್ಮಣ ಅಲ್ಲ, ಲಕ್ಷ್ಮಣನ ಅಹಂಕಾರ. ಬಟ್ ಅದಾದ ನಂತರ ಇವತ್ತಿನ ಮುರಳಿಲಿ ಬಾಬಾರವರು ಹೇಳಿದ್ದಾರೆ ಹೇಗೆ ಅಹಂಕಾರ ಬಿಡ್ತಾನೆ, ಆಮೇಲೆ ಬಡವ ಆದವನು ಪರಮಾತ್ಮನ ಕೃಪೆಯಿಂದ ಸೇವೆ ಮಾಡಿ ಮಾಡಿ ಮತ್ತೆ ಶ್ರೀಮಂತನಾಗಬಲ್ಲ. ಹಾಗೆ ಇಲ್ಲಿ ಮೂರ್ಛಿತನಾದ ಲಕ್ಷ್ಮಣ ತನ್ನ ಅಹಂಕಾರವನ್ನ ತೊರೆದು ನಿರಹಂಕಾರಿತನದಿಂದ ಪ್ರಭುವಿಗೆ ತನ್ನ ಬುದ್ಧಿಯನ್ನ ಶಕ್ತಿಯನ್ನ ಸಮರ್ಪಣೆ ಮಾಡ್ಕೊಂಡು ಈ ಯುದ್ಧವನ್ನ ಗೆಲ್ತಾನೆ. ನಾವು ಕೂಡ ಅಕಸ್ಮಾತ್ ನಮ್ಮಲ್ಲಿ ಚೂರು ಪಾರು ಅಹಂಕಾರವಿದ್ರೂ ಕೂಡ ಅದನ್ನೆಲ್ಲವನ್ನು ಪ್ರಭುವಿಗೆ ಅರ್ಪಣೆ ಮಾಡ್ಬಿಟ್ಟು ನಿರಹಂಕಾರಿತನದಿಂದ ಅವನ ಕೃಪೆಯಿಂದ ಇದೆಲ್ಲ ನಡೀತಾ ಇದೆ ಅನ್ನೋ ಒಂದು ದೃಢ ನಿಶ್ಚಯದಿಂದ ಮುನ್ನಡೆದಾಗ, ಮತ್ತೆ ನಮ್ಮಲ್ಲಿ ನಾವು ಒಳ್ಳೆತನವನ್ನ ರೂಢಿಸ್ಕೊಂಡಾಗ ನಾವು ಕೂಡ ಮಾಯೆಯ ವಿರುದ್ಧ ಇರುವಂತಹ ಎಲ್ಲ ಯುದ್ಧಗಳನ್ನ ಗೆಲ್ಬಹುದು. ಹಾಗಾಗಿ ನಾನು ಲಕ್ಷ್ಮಣನ ಅಥವಾ ಸದಾ ನಿರಹಂಕಾರತನದಿಂದ ಇರುವಂತಹ ರಾಮನ ಅಂತ ಚೆಕ್ ಮಾಡ್ಕೊಳ್ಬೇಕು. ಈ ಲಕ್ಷ್ಮಣನ ಕತೆ ಕೂಡ ನಮ್ಮದೇ ಆದ ಕಥೆಯಾಗಿದೆ. ಅವನು ಅರಮನೆಯನ್ನು ಬೇಕಾದ್ರೆ ತೊರೆದು ಬಂದ, ಆದ್ರೆ ನಾನು ರಾಮನ್ ಜೊತೆಗಿದ್ದೀನಿ, ರಾಮ ಸರ್ವಶ್ರೇಷ್ಠ ಅನ್ನೋ ಒಂದು ಅಭಿಮಾನ ಅಹಂಕಾರದ ರೂಪದಲ್ಲಿತ್ತು. ಆ ಒಂದು ಅಹಂಕಾರವನ್ನ ಅಲ್ಲಿ ತೊರೆಯೋದಕ್ಕೋಸ್ಕರ ನಾಟಕದಲ್ಲಿ ಇಂಥ ಒಂದು ಸೀನ್ ಕ್ರಿಯೇಟ್ ಆಗತ್ತೆ. ಇಲ್ಲೂ ಕೂಡ ನಮ್ಗೆ ಯಾವಾಗಾದ್ರೂ ಪೆಟ್ಟು ಬಿದ್ರು ಕೂಡ ಇಲ್ಲೆಲ್ಲೋ ಒಂದ್ ಕಡೆ ಏನನ್ನು ತಿದ್ಕೊಳ್ಬೇಕಾಗಿದೆ ಅನ್ನುವಂತಹ ಪಾಠವನ್ನ ನಾವು ಕಲ್ತ್ಕೊಳ್ಬೇಕು. ಇನ್ನ ಮಹಾಭಾರತದ ವಿಚಾರಕ್ಕೆ ಹೋದ್ರೆ ಅಲ್ಲಿ ಕೂಡ ಒಂದು ಸನ್ನಿವೇಶ ಬರುತ್ತೆ. ಕರ್ಣ ಮತ್ತೆ ಯುಧಿಷ್ಠಿರ ಅಥವಾ ಧರ್ಮರಾಜ ಇಬ್ರು ಕೂಡ ದಾನಿಗಳು. ಕರ್ಣ ಏನ್ ಮಾಡ್ತಾನೆ, ಯಾರ್ ಏನೇ ಬಂದ್ ಕೇಳಿದ್ರು ಕೂಡ ತಕ್ಷಣ ಕೊಡ್ತಾನೆ. ಅವ್ರಿಗೆ ಏನ್ ಬೇಕೋ ಅದನ್ನ ಕೊಡ್ತಾನೆ. ತನ್ನ ಹತ್ರ ಇದ್ರು ಕೊಡ್ತಾನೆ, ತನ್ನ ಹತ್ರ ಇಲ್ದೇ ಇದ್ರು ಕೂಡ ಎಲ್ಲಿಂದನಾರು ವ್ಯವಸ್ಥೆ ಮಾಡಿ ಕೊಡ್ತಾನೆ. ಅದಕ್ಕೆ ಅವನಿಗೆ ದಾನಶೂರ ವೀರಕರ್ಣ ಅಂತ ಹೆಸರು ಬರುತ್ತೆ. ಆದ್ರೆ ಒಮ್ಮೆ ಯುಧಿಷ್ಠಿರನ ಹತ್ರ ಒಬ್ರು ಏನೋ ಸಾಮಾನ್ ಕೇಳ್ಕೊಂಡ್ ಬರ್ತಾರೆ. ನಾಳೆ ಕೊಡ್ತೀನಿ ಅಂತ ಹೇಳ್ತಾರೆ ಇವ್ರು. ಆ ಹೊತ್ತಲ್ಲಿ ಅದು ಲಭ್ಯವಿಲ್ಲ, ನಾಳೆ ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ಭೀಮ ಹೇಳ್ತಾನೆ, ಅಣ್ಣ ನಿನಗೆ ವಿಧಿಯ ಬಗ್ಗೆ ಅಷ್ಟೊಂದು ನಿಶ್ಚಯವೇ? ನಾಳೆ ನೀನ್ ಬದುಕಿರ್ತೀನಿ ಅಂತ ನಿನಗ್ ನಿಶ್ಚಯ ಇದನ? ಅವ್ರಿಗೆ ಅವಾಗ ನೀನ್ ಸುಳ್ಳು ಹೇಳ್ದಂಗ ಆಗ್ಲಿಲ್ವಾ ಅಂತ ಹೇಳಿ. ನಾಳೆ ಬದುಕೇ ಇಲ್ಲ ಅಂದ್ರೆ ನೀನ್ ಹೆಂಗ್ ಕೊಡ್ತೀಯಾ? ಸುಳ್ಳು ಹೇಳ್ದಂಗ ಆಯ್ತಲ್ವಾ ಅಂತ ಹೇಳಿ. ಆಮೇಲೆ ಅವರು ತನ್ನನ್ನ ಬದಲಾಯಿಸ್ಕೊಂಡು ಆವಾಗಿನ ಕೆಲ್ಸ ಆವಾಗೇ ಮಾಡ್ಬೇಕು, ಏನಿರತ್ತೋ ಎಷ್ಟಿರತ್ತೋ ಹೇಗಾದ್ರೂ ವ್ಯವಸ್ಥೆ ಮಾಡಿ ಕೊಡ್ಬೇಕಂತ ಆನಂತರ ಧರ್ಮರಾಯ ಬದಲಾಯಿಸ್ಕೊಳ್ತಾನೆ ಅಂತ ಕತೆ ಇದೆ. ದಾನ ಮಾಡ್ಬೇಕಾದ್ರೆ ಕೂಡ ನಾನ್ ಕೊಟ್ಟೆ ಅನ್ನೋ ಭಾವನೂ ಇಲ್ಲ, ನನ್ನ ಹತ್ರ ಇದೆ ಅದಕ್ಕೆ ಕೊಡ್ತೀನಿ ಅನ್ನೋ ಭಾವನೂ ಇಲ್ಲ. ಕೊಡ್ಬೇಕು ಅನ್ನೋ ಒಂದೇ ಒಂದು ಗುಣ ಮಾತ್ರ ಇದ್ರೆ ಸಾಕು. ಅದು ನನ್ನಿಂದ ನನ್ನ ಹತ್ರ ಇಲ್ದೇ ಇದ್ರು ನನ್ನ ಮೂಲಕ ಹೇಗಾದ್ರೂ ಪರಮಾತ್ಮ ಕೊಡಿಸ್ತಾನೆ ಅನ್ನೋದಕ್ಕೆ ಇವತ್ತಿನ ಪ್ರಶ್ನೆಯ ಉತ್ತರಕ್ಕೆ ಇರುವಂತಹ ಮಾತಿಗೆ ಈ ಸನ್ನಿವೇಶವನ್ನ ಹೊಂದಿಕೆ ಮಾಡಿಕೊಂಡು ನಿಮ್ ಮುಂದೆ ತಂದಿಟ್ಟಿರ್ತೇನೆ. ಓಂ ಶಾಂತಿ.